18 ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮೌನ ಮುರಿದಿದ್ದಾರೆ ಸುಮಲತಾ. ದರ್ಶನ್ ಬಂಧನದ ಬಗ್ಗೆ ಮಾತನಾಡಿದ್ದಾರೆ. ನಾನು ದರ್ಶನ್ ಅವರನ್ನ 25 ವರ್ಷಗಳಿಂದ ಬಲ್ಲೆ. ಸ್ಟಾರ್ ಆಗುವ ಮೊದಲಿನಿಂದಲೂ ಅವರನ್ನ ನೋಡಿದ್ದೇನೆ. ಮಗನ ಈ ಪರಿಸ್ಥಿತಿಯನ್ನ ನೋಡೋದಕ್ಕೆ ಬಯಸೋದಿಲ್ಲ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾರೆ ಸುಮಲತಾ. ಈ ಘಟನೆ ನನ್ನ ಹೃದಯವನ್ನ ಛಿದ್ರಗೊಳಿಸಿದೆ. ನಾನು ಬದುಕಿರುವವರೆಗೂ ದರ್ಶನ್ ನನ್ನ ಹಿರಿಮಗನೇ ಅಂತ ಹೇಳ್ಕೊಂಡಿದ್ದಾರೆ ಸುಮಲತಾ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾಲ್ಗೊಳ್ಳುವ ವ್ಯಕ್ತಿ ಅಲ್ಲ, ದರ್ಶನ್ ಆರೋಪಿಯಷ್ಟೇ, ಅಪರಾಧಿ ಅಲ್ಲ ಅನ್ನುವ ವಿಚಾರವನ್ನ ಸುಮಲತಾ ಅವರು ಹೇಳ್ಕೊಂಡಿದ್ದು, ಈ ಕೃತ್ಯವನ್ನ ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದ್ದಲ್ಲ ಅಂತ ಹೇಳಿದ್ದಾರೆ ಸುಮಲತಾ. ಈಗಾಗಲೇ ಈ ಒಂದು ಕೃತ್ಯವನ್ನ ಮಾಡುವ ವ್ಯಕ್ತಿತ್ವ ಅಂತೂ ದರ್ಶನ್ ಅವರದ್ದಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ 17 ದಿನಗಳಿಂದ ಜೈಲಿನಲ್ಲಿದ್ದಾರೆ ದರ್ಶನ್. ಜೈಲಲ್ಲಿರುವಂತಹ ದರ್ಶನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾತನಾಡಿದ್ದಾರೆ. ಕೇಸಲ್ಲಿ 17 ದಿನಗಳಿಂದ ಜೈಲಿನಲ್ಲಿರುವಂತಹ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಮಾತಾಡಿರ್ಲಿಲ್ಲ ಸುಮಲತಾ. ತನ್ನ ಹಿರಿ ಮಗನ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ. ಪ್ರಮುಖವಾಗಿ ಈ ಎಲ್ಲಾ ಘಟನೆಗಳ ಆದ ಬಳಿಕ ದರ್ಶನ್ ಜೈಲಲ್ಲಿದ್ದಾರೆ. ಅನೇಕರು ಹೋಗಿ ನೋಡಿದ್ದಾರೆ, ಅವರನ್ನ ಭೇಟಿ ಮಾಡಿದ್ದಾರೆ. ಆದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಆರೋಪಿಯಷ್ಟೇ, ಅಪರಾಧಿ ಅಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಈ ಕೃತ್ಯವನ್ನ ಮಾಡುವಂತಹ ವ್ಯಕ್ತಿತ್ವ ದರ್ಶನ್ ಅಲ್ಲ ಅನ್ನೋದನ್ನ ಹೇಳ್ತಾನೆ. ಈಗಾಗಲೇ ದರ್ಶನ್ ಅನ್ನ ನಾನು 25 ವರ್ಷಗಳಿಂದ ಬಲ್ಲೆ, ಆತ ಆ ರೀತಿಯಾಗಿ ಕೊಲೆ ಮಾಡುವ ವ್ಯಕ್ತಿ ಅಲ್ಲ ಅಂತ ಹೇಳ್ಕೊಂಡಿದ್ದಾರೆ. ದರ್ಶನ್ ಈಗಾಗಲೇ 17 ದಿನಗಳಿಂದ ಜೈಲಲ್ಲಿ ಇರುವಂತದ್ದು. ಪ್ರಮುಖವಾಗಿ ಇವತ್ತು ನ್ಯಾಯಾಂಗ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇವತ್ತಿಗೆ ಮುಗಿದಿದೆ ನ್ಯಾಯಾಂಗ ಬಂಧನ. ಈಗಾಗಲೇ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಕೂಡ ಇದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ದಿನಗಳಿಂದ ಕೂಡ ಸುಮಲತಾ ಅವರ ಬಗ್ಗೆ ಅನೇಕರು ಕಾಯ್ತಾ ಇದ್ರು. ಯಾಕಂತ ಹೇಳಿದ್ರೆ ತನ್ನ ಹಿರಿಮಗ ಅಂತ ಹೇಳ್ಕೊಂಡಂತಹ ಸುಮಲತಾ ದರ್ಶನ್ ಬಂಧನದ ಬಗ್ಗೆ, ಈ ಕೃತ್ಯದ ಬಗ್ಗೆ ಯಾವತ್ತೂ ಕೂಡ ಮಾತನಾಡಿರ್ಲಿಲ್ಲ. ಆದ್ರೆ ಸುಮಲತಾ ಅವರು ಯಾವಾಗ ಮೌನ ಮುರಿತಾರೆ ಅನ್ನುವ ಪ್ರಶ್ನೆಗೆ ಇದೀಗ ಸುಮಲತಾ ಅವರು ತನ್ನ ಮನಸ್ಸಿನ ಮಾತನ್ನ ಹೇಳ್ಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ, ಮೌನ ಮುರಿದಿದ್ದಾರೆ. ಹಿರಿ ಮಗನ ಬಗ್ಗೆ ಅಮ್ಮ ಮೊದಲ ಮಾತುಗಳನ್ನಾಡಿದ್ದಾರೆ, ಪೋಸ್ಟ್ ಅನ್ನ ಹಾಕಿದ್ದಾರೆ. ನಾನು ದರ್ಶನ್ ನನ್ನ 25 ವರ್ಷಗಳಿಂದ ಅಂತ ಹೇಳಿದ್ರೆ ಆತ ಸ್ಟಾರ್ ಆಗೋದಕ್ಕಿಂತ ಮುಂಚಿನಿಂದಲೂ ನೋಡಿದ್ದೇನೆ. ನನ್ನ ಮಗ ಅಂಥವನಲ್ಲ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಸುಮಲತಾ ಹೇಳ್ಕೊಂಡಿದ್ದಾರೆ. ಈ ಘಟನೆ ನನ್ನ ಹೃದಯವನ್ನ ಛಿದ್ರಗೊಳಿಸಿದೆ. ದರ್ಶನ್ ಈಗ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಸುಮಲತಾ ಹೇಳ್ಕೊಂಡಿದ್ದು, ದರ್ಶನ್ ಯಾವಾಗ್ಲೂ ಕೂಡ ನನ್ನ ಹಿರಿಮಗನೇ, ನನ್ನನ್ನ ಮದರ್ ಇಂಡಿಯಾ ಅಂತ ಕರೀತಾರೆ. ನಾನು ಬದುಕಿರುವವರೆಗೂ ಅವನು ನನ್ನ ಹಿರಿಯ ಮಗನೇ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಹೇಳ್ಕೊಂಡಿದ್ದಾರೆ ಸುಮಲತಾ ಅವರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಗೀತಾ,
ಹಲವು ದಿನಗಳಿಂದಲೂ ಕೂಡ ಎಲ್ಲರಿಗೂ ಒಂದು ಪ್ರಶ್ನೆ ಇತ್ತು. ಇಷ್ಟೆಲ್ಲ ಘಟನೆಗಳಾಗುತ್ತೆ, ಎಲ್ಲರೂ ಮಾತನಾಡ್ತಾರೆ, ಭೇಟಿ ಆಗ್ತಾರೆ, ಆದ್ರೆ ಎಲ್ಲೋ ಕೂಡ ಸುಮಲತಾ ಅವರು ಒಂದು ಮಾತನ್ನಾಡಿಲ್ಲ, ತುಟಿಕ್ ಪಿಟಿಕ್ ಅಂದಿಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಕೊನೆಗೂ ಮೌನ ಮುರಿದಿದ್ದಾರೆ ಸುಮಲತಾ. ತನ್ನ ಮನದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಈಗಲೂ ಕೂಡ ಅದರಿಂದ ಹೊರ ಬರೋದಕ್ಕೆ ಸಾಧ್ಯ ಆಗದಂತಹ ಒಂದಷ್ಟು ಘಾಸೆ ಆಗಿದೆ ಅಂತ ಅನ್ಸುತ್ತೆ. ಅವರ ಪೋಸ್ಟ್ ಅನ್ನ ನೋಡಿದ್ರೆ ಕಂಪ್ಲೀಟ್ ಆಗಿ ಏನೇನು ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಗೀತಾ. ಖಂಡಿತವಾಗ್ಲೂ ನವಿತಾ, ಯಾಕಂತ ಹೇಳಿದ್ರೆ ದರ್ಶನ್ ರವರು ಈ ರೀತಿಯ ಒಂದು ಪ್ರಕರಣದಲ್ಲಿ ಸಿಲುಕೊಂಡಿದ್ದಾರೆ ಅಂತ ಹೇಳಿದಾಗ ಅವರ ಕುಟುಂಬದವರಿಗೆ ಈ ಒಂದು ಆಘಾತವನ್ನ ತಡೆಯೋದಕ್ಕಾಗಿಲ್ಲ. ಮುಖ್ಯವಾಗಿ ಹೇಳೋದಾದ್ರೆ ವಿಜಯಲಕ್ಷ್ಮಿ ಅವರು ಕೂಡ ಒಂದು ರೀತಿ ಆಘಾತಕ್ಕೊಳಗಾಗಿದ್ರು. ಮಗ ವಿನೀಶ್ ಕೂಡ ಭಾವುಕವಾದಂತಹ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿದ್ರು. ಅದಾದ ನಂತರ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದದ್ದು ಒಂದೇ, ಎಲ್ಲಿ ಹೋದ್ರು ಸುಮಲತಾ ಅವರು, ಯಾಕೆ ಮಗನ ಈ ಒಂದು ಪ್ರಕರಣದಲ್ಲಿ ಮೌನವನ್ನ ಮುರಿದಿಲ್ಲ, ಮೌನಕ್ಕೆ ಯಾಕೆ ಶರಣಾಗಿದ್ದಾರೆ, ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಯಾಕೆ ನೀಡ್ತಿಲ್ಲ, ಈ ರೀತಿಯ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಸುಮಲತಾರವರ ಬಗೆಗೆ ಒಂದಷ್ಟು ವಿಷಯಗಳು ಹರಿದಾಡ್ತಾನೆ ಇತ್ತು. ಈಗ ಎಲ್ಲದಕ್ಕೂ ಕೂಡ ಒಂದು ಉತ್ತರವನ್ನ ನೀಡಿರುವಂತದ್ದು ಸುಮಲತಾ ಅವರು. ಅದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದೆರಡು ಪುಟಗಳ ಬಗೆಗೆ ಒಂದಷ್ಟು ಪೋಸ್ಟ್ ಅನ್ನ ಮಾಡುವ ಮೂಲಕ ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಆತ್ಮೀಯರು ಯಾರಾದ್ರೂ ಒಬ್ರು ಈ ರೀತಿಯ ಒಂದು ಪ್ರಕರಣದಲ್ಲಿ ಸಿಲುಕಿದಾಗ ಖಂಡಿತವಾಗ್ಲೂ ಆಘಾತಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ. ನಾನು ಕೂಡ ಆ ಒಂದು ಪರಿಸ್ಥಿತಿಯಲ್ಲೇ ಇದ್ದೆ. ಆ ಒಂದು ವಿಚಾರವನ್ನ ಈಗಲೂ ಕೂಡ ನಾನು ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಏನನ್ನೂ ತಿಳಿದಂತೆ, ಮಾಹಿತಿನೇ ಇಲ್ಲದೆ ಯಾವ ಒಂದು ವಿಚಾರದ ಬಗ್ಗೆನೂ ಕೂಡ ಮಾತನಾಡಕ್ಕೆ ಹೋಗಬಾರ್ದು. ಕಾನೂನಿನ ಮುಂದೆ ನಾವೆಲ್ಲರೂ ಕೂಡ ಚಿಕ್ಕವರೇ. ಕಾನೂನು ಈ ಬಗ್ಗೆ ಏನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅದು ಮುಂದಿನ ದಿನದಲ್ಲಿ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಹೇಳೋದಾದ್ರೆ, ದರ್ಶನ್ ನನಗೆ ಹಿರಿಮಗ, ಯಾವತ್ತಿದ್ರೂ ಕೂಡ ಹಿರಿಮಗ. ನನ್ನ ಅವರ ಸಂಬಂಧ ಈಗ ಅವರು ಸ್ಟಾರ್ ಆದಾಗ, ಸ್ಟಾರ್ಡಮ್ ಬಂದಾಗಿನಿಂದ ಅಲ್ಲ, ಅವರು ಸ್ಟಾರ್ ಆಗೋದಕ್ಕಿಂತ ಮುಂಚೆಯಿಂದನೂ ಕೂಡ ನಾನು ದರ್ಶನ್ ರವನನ್ನ ಚೆನ್ನಾಗೇ ಬಲ್ಲೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಂದಿ ನನ್ನ ಬಗ್ಗೆ ಹಾಗೆ ಕುಟುಂಬದವರ ಬಗ್ಗೆ ಒಂದಷ್ಟು ಪೋಸ್ಟ್ ಅನ್ನ ಮಾಡ್ತಿದ್ದೀರಿ. ಬಟ್ ಅವ್ರು ಯಾರಿಗೂ ಕೂಡ ನನ್ನ ಮತ್ತೆ ಅವರ ಕುಟುಂಬದ ಸಂಬಂಧ ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಹೇಳಿರುವಂಥದ್ದು. ಹಾಗೆ ರೇಣುಕಾ ಸ್ವಾಮಿ ಹತ್ಯೆ ವಿಚಾರದಲ್ಲಿ ಕಾನೂನು ಪ್ರಕಾರವಾಗಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅದನ್ನ ನಾನು ಗೌರವಿಸ್ತೀನಿ ಅನ್ನೋದರ ಜೊತೆಗೆ, ದರ್ಶನ್ ರವರು ಪ್ರಾಣಿಗಳನ್ನ ತುಂಬಾ ಇಷ್ಟಪಡ್ತಾರೆ. ಆದ್ರೆ ಅವರು ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಆ ಒಂದು ವ್ಯಕ್ತಿತ್ವ ದರ್ಶನ್ದಲ್ಲ ಅನ್ನುವಂತಹ ಮಾತನ್ನ ಕೂಡ ಸುಮಲತಾರವರು ಈ ಒಂದು ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ, ಮಗನೂ ಕೂಡ ಅಮ್ಮನ ಬಗ್ಗೆ, ಅಂದ್ರೆ ದರ್ಶನ್ ರವರು ಸುಮಲತಾರವರನ್ನ ತಾಯಿ ಹೇಳಿದ್ರೆ ತಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಯಾಕಂದ್ರೆ ಕಾಟೇರ ಸಕ್ಸಸ್ ಮೀಟ್ ನಲ್ಲೂ ಕೂಡ ನಾವು ನೋಡೋದಾದ್ರೆ ಸುಮಲತಾರವರು ಜೊತೆಗಿದ್ದಾಗಲೇ ಅವರು ಬಾವಿಗೆ ಬೀಳು ಅಂದ್ರೂ ಕೂಡ ನಾನು ಬೀಳ್ತೀನಿ ಅನ್ನುವಂತಹ ಮಾತನ್ನ ದರ್ಶನ್ ರವರು ಹೇಳಿದ್ರು. ಯಾಕಂದ್ರೆ ಅವರಿಬ್ಬರ ನಡುವಿನ ಅನ್ಯೋನ್ಯತೆ ಸಂಬಂಧ ಆ ರೀತಿಯಾಗಿತ್ತು. ಇನ್ನು ಅಂಬರೀಶ್ ರವರ ಫ್ಯಾಮಿಲಿಗೆ ತಮ್ಮದೇ ಆದಂತಹ ಒಂದು ಗೌರವವನ್ನ ಹೊಂದಿದ್ರು ದರ್ಶನ್ ರವರು. ಇದೆಲ್ಲವೂ ಕೂಡ ಗಮನಿಸಿದಾಗ ಸುಮಲತಾರವರು ಯಾಕೆ ಮೌನವನ್ನ ಮುರಿತಿಲ್ಲ, ಯಾಕೆ ಅವರು ಯಾವುದೇ ರೀತಿಯ ವಿಚಾರದ ಬಗ್ಗೆ ಹಂಚ್ಕೊಳ್ತಿಲ್ಲ ವಿಚಾರವನ್ನ ಅನ್ನುವಂಥವ್ರಿಗೆ ಸುಮಲತಾರವರು ಈ ಒಂದು ರೀತಿಯ ಪೋಸ್ಟ್ ಮಾಡುವ ಮೂಲಕ ಉತ್ತರ ನೀಡಿದ್ದಾರೆ. ನವಿತಾ, ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಮನೆಯಲ್ಲಿ ಇಂತಹ ಘಟನೆಗಳು ಆದಾಗ ಅದರಿಂದ ಹೊರ ಬರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ತಮ್ಮ ಆತ್ಮೀಯರಲ್ಲಿ ಸಿಕ್ಕಾಕೊಂಡ್ರೆ ಅದನ್ನ ಯೋಚನೆ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ. ಆದ್ರೆ ಇನ್ನೂ ಕೂಡ ಒಂದು ನಂಬಿಕೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ನನ್ನ ಮಗ ಹೀಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆತ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ, ಕೊಲೆ ಮಾಡುವಂತಹ ಮನಸ್ಥಿತಿಯವನೇ ಅಲ್ಲ ಅನ್ನೋದ್ರ ಮೂಲಕ ಇನ್ನೂ ಕೂಡ ಅವರ ಮನಸ್ಸಲ್ಲಿ ಈ ರೀತಿಯಂತ ಘಟನೆ ಆತನಿಂದ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಇದ್ದ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ಅಂತ ಹೇಳಿ. ಹೌದು, ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಈಗ ದರ್ಶನ್ ರವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರು ಆರೋಪಿ ಅಂತ ಹೇಳಲಾಗ್ತಿದೆಯೋ ಹೊರತು ಅಪರಾಧಿ ಅನ್ನುವಂಥದ್ದು ಇನ್ನೂ ತನಿಖೆಯಿಂದ ತಿಳಿಬೇಕಾಗಿದೆ. ಸೊ ಈ ಒಂದು ಕಾರಣಕ್ಕೆ ಎಷ್ಟೋ ಮಂದಿ ಈಗ ಆಲ್ರೆಡಿ ದರ್ಶನ್ ರವರು ಒಂದು ರೀತಿ ಅಪರಾಧವನ್ನ ಮಾಡಿಬಿಟ್ಟಿದ್ದಾರೆ, ಅವರು ಜೈಲಿಂದ ಹೊರಗಡೆ ಬರ್ತಾರೋ ಇಲ್ವೋ, ಎಷ್ಟು ವರ್ಷ ಶಿಕ್ಷೆ ಆಗುತ್ತೋ ಏನೋ ಅನ್ನುವಂತಹ ಅವರ ಪರವಾಗಿ ಎಷ್ಟು ಮಂದಿ ಮಾತಾಡ್ತಿದ್ದಾರೋ ಅಷ್ಟೇ ವಿರೋಧವಾಗಿಯೂ ಕೂಡ ಮಾತನಾಡೋರು ಇದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಎಲ್ಲೋ ಒಂದು ರೀತಿ ನಾನು ಕಾನೂನಿನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನಂಬಿರುವಂತಹ ದೇವರು ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ, ಕಾನೂನು ಮುಂದೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕು. ದರ್ಶನ್ ಈಗ ಆರೋಪಿ ಅಷ್ಟೇ, ಅಪರಾಧಿ ಆಗಿಲ್ಲ. ಮುಂದಿನ ದಿನದಲ್ಲಿ ಸತ್ಯಾಸತ್ಯತೆಗಳು ಬಯಲಾಗುತ್ತೆ, ನಾನು ಕೂಡ ಅದನ್ನ ನಂಬಿದ್ದೀನಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಎಲ್ಲೋ ಒಂದು ರೀತಿ ಮುಂದೆ ಹೊರಗಡೆ ಬರಬಹುದಾ, ದರ್ಶನ್ ರವರು ಬರ್ತಾರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನೇ ಸುಮಲತಾರವರು ಕೂಡ ಒಳಗೊಂಡಿರುವಂತದ್ದು. ಒಟ್ಟಿನಲ್ಲಿ ಕೊನೆಯದಾಗಿ ಅವರು ಹೇಳಿರೋದು ಒಂದೇ, ಸತ್ಯಮೇವ ಜಯತೆ ಅಂತ. ಸೊ ಸತ್ಯಕ್ಕೆ ಎಂದು ಸಾವಿಲ್ಲ. ಸೊ ದರ್ಶನ್ ರವರ ವಿಚಾರದಲ್ಲಿ ಇದು ಯಾವ ರೀತಿಯ ತಿರುವನ್ನ ಮುಂದಿನ ದಿನದಲ್ಲಿ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಮಾತನಾಡದೇ ಇದ್ದಂತಹ ಸಂದರ್ಭದಲ್ಲಿ, ಎಲ್ಲೂ ಕೂಡ ಕಾಣಿಸಿಕೊಳ್ಳದಂತಹ ಸಂದರ್ಭದಲ್ಲಿ ಸುಮಲತಾ ಮತ್ತು ದರ್ಶನ್ ಈ ವಿಚಾರದಲ್ಲಿ ಬೇರೆ ಬೇರೆ ಆದ್ರ, ಇವರಿಬ್ಬರ ನಡುವೆ ಮನಸ್ತಾಪ ಈ ವಿಚಾರದಲ್ಲಿ ಉಂಟಾಯ್ತಾ, ಹಾಗಾದ್ರೆ ಇವರು ನಡುವೆ ಸೆಪರೇಷನ್ ಆಯ್ತಾ ಅಂತ ಹೇಳಿದ್ರೆ, ಅಂದ್ರೆ ತಾಯಿ ಮತ್ತು ಮಗನ ಸಂಬಂಧ ಬೇರ್ಪಡ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ಬಟ್ ಇವತ್ತಿನ ಈ ಒಂದು ಉತ್ತರ
ಏನೇ ಇದ್ರು ಏನೇ ಮಾಡಿದ್ರು ನನ್ನ ಮಗನೇ ಆತನ ನಾನು ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಹೇಳುವುದರ ಮೂಲಕ ತಾಯಿ ಮತ್ತು ಮಗನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ಹೇಳುವಂತ ಪ್ರಯತ್ನ ಮಾಡಿದ್ರ ಹೇಗೆ ಅಂತ? ಹೌದು, ಯಾಕಂತ ಹೇಳಿದ್ರೆ ದರ್ಶನ್ ರವರು ಈ ಹಿಂದೆ ಅಂದ್ರೆ 2011 ಮಾತನಾಡಿಸ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಆನ್ಲೈನ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ನಿರ್ಮಾಪಕರಾಗಿರುವಂತಹ ಕೆ ಮಂಜು ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ ಮಂಜು ಅವರೇ, ಈಗ ಹಲವು ದಿನಗಳಿಂದ ಕೂಡ ಅನೇಕವರು ಒಬ್ಬೊಬ್ರು ನಿಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದೀರಿ ಈ ಒಂದು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಸುಮಲತಾ ಅವರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಅಂತ ಹೇಳಿದ್ರೆ ತಾಯಿ ಮಗನ ಸಂಬಂಧ ಇಲ್ಲಿ ಏನು ಮಾತನಾಡಿಲ್ಲ ಅನ್ನುವಂಥದ್ದು. ಇವತ್ತು ಅವರು ಮೌನ ಮುರಿದಿದ್ದಾರೆ. ನಿಮ್ಮ ಗಮನಕ್ಕೂ ಬಂದಿದೆ ಅಂದ್ಕೊಳ್ತೀನಿ. ಮೊದಲನೇದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಏನ್ ಗೊತ್ತಾ ಮೇಡಮ್, ಈ ಪ್ರಕರಣದ ಬಗ್ಗೆ ಯಾರು ಮಾತಾಡಕ್ಕೆ ಹೆದರ್ತಾರೆ. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನ ಕಾನೂನು ನಿರ್ಧಾರ ಮಾಡುತ್ತೆ. ಇಲ್ಲಿ ಯಾರಿಗೆ ಶಿಕ್ಷೆ ಆಗ್ಬೇಕು, ಯಾರಿಗೆ ನ್ಯಾಯ ಸಿಗ್ಬೇಕು, ಇದು ಕಾನೂನು ಚೌಕಟ್ಟಲ್ಲಿರೋದ್ರಿಂದ ಈ ವಿಚಾರ ಕಾನೂನು ಬಿಟ್ಬಿಡ್ಬೇಕು. ಆಮೇಲೆ ಈ ಕೆಲವು ಮಾಧ್ಯಮಗಳಲ್ಲಿ ವಿಚಾರ ಮುಂದೆ ಏನಾಗುತ್ತೆ ಅಂದ್ರೆ ಅವ್ರು ತಪ್ಪು ಇವ್ರು ತಪ್ಪು ಅಂತಾರೆ. ಅದ್ ನಾವ್ಯಾರು ಹೇಳಕ್ಕೆ? ಆಮೇಲೆ ಇವ್ರು ಮಾಡಿದಾರ ಬಿಟ್ಟಿದಾರ ಯಾರು ಗೊತ್ತಿಲ್ಲ, ಎಲ್ಲ ಊಹಪ್ಪ. ಆಮೇಲೆ ಏನಾದ್ರು ಹೇಳ್ಬೇಕು ಅಂದ್ರೆ, ಆಮೇಲೆ ದರ್ಶನ್ ಏಂತಕ್ಕೆ ನಮಗೆ ಅಂದ್ರೆ, ನಾನ್ ಸಿನಿಮಾ ಮಾಡಿದಾಗ ನನ್ನ ಜೊತೆ ಯಾವ ರೀತಿ ವ್ಯವಹಾರ ಅಂದ್ರೆ, ಅವ್ರು ದರ್ಶನ್ ದುಡ್ಡು ವಿಷಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಅಂದ್ರೆ, ಅಣ್ಣ ನಾನು ತಗೊಳ್ಳೋದಿಷ್ಟು ನನ್ಗೆ ಇಷ್ಟು ಕೊಡಿ, ಇಷ್ಟು ಕೊಟ್ರೆ ನಿಮ್ಗೆ ಯಾವ ತರ ಕೊಡ್ತೀರಾ ಆ ತರ ಕೊಟ್ಟರೆ ಪೇಮೆಂಟ್ ಕೊಡಿ. ನಾವು ಕಮ್ಮಿ ಇಲ್ಲ ಅಣ್ಣ ನಮ್ಗೆ ವರ್ಕೌಟ್ ಆಗಲ್ಲ ಅಂತ, ಜಾಸ್ತಿ ಇಲ್ಲ ಅಣ್ಣ ನಿಮ್ಗೂ ವರ್ಕೌಟ್ ಆಗ್ಬೇಕು, ಜಾಸ್ತಿ ಅಂತ ಒಪ್ಕೊಳ್ತಾನೆ. ಒಪ್ಕೊಂಡಾದ್ಮೇಲೆ ಅವನ್ನ ಫುಲ್ ಕೊಡ್ಬೇಕು. ಅವನದೊಂದು ಕ್ಯಾರೆಕ್ಟರ್ ಮಾತಾಡ್ಬಿಟ್ಟು ಕೊಡ್ದಲ್ಲೇ ಇದ್ದಾಗ ತಪ್ಪಾಗುತ್ತೆ. ಅವನು ನೀವು ಮಾತಾಡಿದ್ಮೇಲೆ ಕೊಟ್ಬಿಡಿ. ಅದೊಂದು ದುಡ್ಡು ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟು. ದುಡ್ಡಿಗೆ ಏನ್ ಮಾತಾಡಿ ಕೊಟ್ಬಿಟ್ರೆ ಅವ್ನು ಬಂದು ಆರಾಮಾಗಿ ಅಚ್ಚುಕಟ್ಟೆ ಕೆಲಸ ಮಾಡಿ ಯಾವ ತೊಂದರೆ ಕೊಟ್ಟ ಹೋಗ್ತಾನೆ. ನಾನು ಆಮೇಲೆ ಇಲ್ಲೇ ಸಿಕ್ಕಿದ್ರು ಪ್ರೀತಿಯಿಂದ ನಾವು ಚೆನ್ನಾಗಿದ್ದೀರಾ, ಸಿನಿಮಾದವ್ರಿಗೆಲ್ಲ ಏನ್ ಕೊಡ್ಬೇಕು ಅದೇ ಗೌರವ ಎಲ್ಲರೂ ಕೊಡ್ತಾರೆ ನನ್ನ ನೋಡಿದಂಗೆ. ಆಮೇಲೆ ಏನಾದ್ರು ಬೈ ಚಾನ್ಸ್ ನಾನು ಸುಮಾರು ಯಾವ್ದೋ ವಿಷಯಕ್ಕೆ ಶೂಟಿಂಗ್ ಸ್ಪಾಟ್ ಹೋದ ಅಂತಾರೆ ಸಮಯದಲ್ಲಿ ಊಟ ಮಾಡ್ದಲ್ಲಿ ಕಳ್ಸಲ್ಲ. ಅದೊಂದು ಮಾನವೀಯತೆ ಇದೆ ಅವನಿಗೆ, ತುಂಬಾ ಇದೆ. ಆಮೇಲೆ ಕಷ್ಟ, ಅವನಿಗೆ ಹಸುವಿನ ಕಷ್ಟ ತುಂಬಾ ಗೊತ್ತು, ಬಡತನ ಗೊತ್ತು, ದುಡ್ಡು ಇಲ್ದರೆ ಗೊತ್ತು, ತುಂಬಾ ನೊಂದೋಗ್ಬಿಟ್ಟಿದ್ದ ಆ ಜೀವನದಲ್ಲಿ. ಇವತ್ತೆಲ್ಲ ಕೊಟ್ಟಾಗ ಅವನ ಅದನ್ನ ಯಾರೇ ಊಟ ಟೈಮ್ಗೆ ಹೋದಾಗ ಊಟ ಮಾಡಿಸಿ ಕಳ್ಸೋಂತ ಒಂದ್ ವಿಚಾರ. ಆಮೇಲೆ ನಾನೊಂದ್ 2 ಸತಿ ಮನೆಗೆ ಹೋದಾಗ ಅವನ ಮನೆ ಹತ್ರ ಜನ ಏನ್ ಇನ್ನು ಇಲ್ಲೆಲ್ಲ ಬರ್ತಾರಂದೆ. ಇಲ್ಲ ಸರ್, ಫೀಸ್ ಕಟ್ಟೋರು ಬರ್ತಾರೆ, ಸ್ಕೂಲ್ ಮಕ್ಳಿಗಿರ್ತದೆ, ಅನಾಥ ಮಕ್ಳಿಗಿರ್ತದೆ, ಆಶ್ರಮದವ್ರು ಬರ್ತಾರೆ, ಪರವಾಗಿಲ್ಲ ತುಂಬಾ ದಾನ ಧರ್ಮ. ನಾನು ಅವಾಗ ಅನ್ಕೊಂಡೆ ಪರವಾಗಿಲ್ಲ ಒಳ್ಳೇದಾಗ್ಲಿ ಅಂತ ಅನ್ಕೊಂಡೆ. ಏನು ಅಂದ್ರೆ ಈ ತರ ವಿಷಯ ಮಾಡಿದಾಗ ನಾವು ನಿಜನ ಅದನ್ನ ಗೌರವಿಸ್ಬೇಕು. ಆಮೇಲೆ ಈ ರೇಣುಕಾ ಸ್ವಾಮಿ ಸಾವಿದೆಲ್ಲ ಅದಾಗಬಾರ್ದಾಗಿತ್ತು. ಆಮೇಲೆ ಒಬ್ಬ ದೊಡ್ಡ ನಟ ಈ ತರ ಸಂಕಷ್ಟ ಸಿಗಾಕಬಾರ್ದಾಯ್ತು ಅಂತ ನಮ್ ಘಟನೆ. ಜೈಲು ಹೋಗ್ಬಾರ್ದು. ನಿಜವಾಗ್ಲೂ ಕಾನೂನಿನ ಮೊರೆ ಹೋಗ್ಬೇಕಾಗಿತ್ತು, ಅವ್ರು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು. ಅದು ಬಾಬರೇನಂದ್ರೆ ಪಾಪ ಕಾನೂನು ಅಂದ್ರೆ ಅವ್ರ ಏನೋ ಮಾಡ್ತಾರೆ ಕರೆದು ವಾರ ಮಾಡೋಣ ಅಂತ ಹೇಳ್ಬೋದು. ಯಾರೋ ಅಭಿಮಾನಿಗೂ ಏನೋ ಮಾಡಿರ್ಬೋದು, ತೊಂದ್ರೆ ಆಗುತ್ತೆ. ಆ ಕೊಪ್ಪದಲ್ಲಿ ಏನೋ ಆಗಿದೆ, ಇದು ಆಗ್ಬಾರ್ದಾಯ್ತು ಅಂತ. ಆಮೇಲೆ ಇವತ್ತು ಆ ಹೆಣ್ಣು ಮಗು ಇದೆಯಲ್ಲ, ಯಾರು ನಮ್ಮ ರೇಣುಕಾ ಸ್ವಾಮಿ ಶ್ರೀಮತಿ ಪ್ರೆಗ್ನೆಂಟ್, ಆ ಮಗುಗೆ ನಮ್ಮ ಸರ್ಕಾರದಿಂದ ಒಂದ್ ಯಾವ್ದಾದ್ರು ಒಂದ್ ಕೆಲಸ ಕೊಟ್ಟು ದಯವಿಟ್ಟು ಅವ್ರಿಗೆ ಒಂದ್ ಇದ್ ಮಾಡ್ಬೇಕು. ಅವ್ರ ತಂದೆ ತಾಯಿ ವಯಸ್ಸಾದವರು ಅವ್ರಿಗೂ ಮಾಡ್ಬೇಕು. ನಿಜವಾಗ್ಲೂ ದರ್ಶನ್ ಆಚೆ ಬಂದ್ಮೇಲೆ ಅವ್ರು ಸಹಾಯ ಮಾಡ್ತಾರೆ ಅಂತ ನಮ್ಗೆ ಗ್ಯಾರಂಟಿ ನಂಬಿಕೆ ಇದೆ. ಯಾಕಂದ್ರೆ ಅವ್ನ ಕಷ್ಟದ ತುಂಬಾ ಜನ ಮಾಡ್ತಾನೆ ಅಂತ ನಮ್ಗೆ ಗ್ಯಾರಂಟಿ ಭರವಸೆ ಇದೆ ಮೇಡಮ್. ಆಮೇಲೆ ನಾವಿಲ್ಲಿ ಯಾರು ಬ್ಲೈಂಡ್ ಮಾಡಕ್ಕಾಗಲ್ಲ. ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ನಾವು ಒಂದೇನಾಗುತ್ತೆ ಅಂದ್ರೆ, ನಮ್ಮನ್ನ ಓಪನ್ ಆಗಿ ಒಮ್ಮೊಮ್ಮೆ ಕಾಮೆಂಟ್ ಮಾಡ್ತಾರೆ, ಬಾಯಿ ಬಂದ ಮಾತಾಡ್ತಾ ಅದನ್ನ ಕೆಲವು ಮಂಜು, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಲ್ಲ. ಹೇಳ್ತಾ ಇದ್ರು ಕೆ ಮಂಜು ಅವರು, ಈ ರೀತಿಯಾದಂತಹ ಒಂದು ಘಟನೆ ಆಗಬಾರ್ದಾಗಿತ್ತು, ಕಾನೂನಿನ ಮೊರೆ ಹೋಗಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಕೆ ಮಂಜು ಅವರು ಹೇಳ್ತಾ ಇದ್ರು ಈಗಾಗಲೇ ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ. ಆದರೆ ಅದಕ್ಕಿಂತ ಹಿಂದೆ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಆತ ಸ್ಟ್ರೇಟ್ ಫಾರ್ವರ್ಡ್, ಪ್ರಮುಖವಾಗಿ ದರ್ಶನ್ ಯಾವ ರೀತಿಯಾಗಿದ್ದ ಅನ್ನೋದನ್ನ ಹೇಳ್ತಾ ಇದ್ರು. ಆದರೆ ಇಲ್ಲಿವರೆಗೂ ಕೂಡ ಸುಮಲತಾ ಅವರು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಾತನ್ನು ಕೂಡ ಆಡಿರ್ಲಿಲ್ಲ, ಎಲ್ಲೂ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ಪೋಸ್ಟ್ ಕೂಡ ಮಾಡಿರಲಿಲ್ಲ. ಆದರೆ ಇಷ್ಟು ದಿನಗಳ ಬಳಿಕ ಇದೀಗ ಸುಮಲತಾ ಅವರು ತಾನು ಏನಾಯ್ತು, ನನಗೆ ಈ ಎಲ್ಲ ಘಟನೆ ಯಾವ ರೀತಿಯಾಗಿ ಮನಸ್ಸಿಗೆ ಘಾಸಿ ಆಯ್ತು, ಯಾವ ರೀತಿಯಾಗಿ ನನ್ನ ಹೃದಯ ಒಡೆದು ಹೋಯ್ತು ಅನ್ನೋದನ್ನ ಹೇಳ್ತಾನೆ. ದರ್ಶನ್ ಈ ರೀತಿಯಾದಂತಹ ವ್ಯಕ್ತಿತ್ವವನ್ನು ಅಲ್ಲ, ಅವನು ಆರೋಪಿಯಷ್ಟೇ, ಅಪರಾಧಿ ಅಲ್ಲ ಅಂತ ಹೇಳ್ತಾನೆ. ಆತನನ್ನ ಹಿರಿಮಗ, ಯಾವತ್ತಿಗೂ ಕೂಡ ಆತ ಹಿರಿಮಗನ ಸ್ಥಾನದಲ್ಲಿಯೇ ಇರ್ತಾನೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಇಷ್ಟು ದಿನಗಳ ಕಾಲ ನನಗೆ ಈ ಒಂದು ಘಟನೆಯನ್ನ ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯ ಆಗದೆ ಹಲವಾರು ದಿನಗಳವರೆಗೆ ನಾನು ಒಂದು ಆಘಾತವನ್ನು ಅನುಭವಿಸಿದೆ.
ಅನುಭವಿಸಿದ್ದೇನೆ, ನೋವಿನ ಸ್ಥಿತಿಯಲ್ಲಿದ್ದೆ. ನನ್ನ ಮೌನದ ಬಗ್ಗೆ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರು. ಯಾಕಂದ್ರೆ ಸಹಜವಾಗಿ ಈ ವಿಚಾರ, ಇಂತಹ ಒಂದು ಘಟನೆಗಳು ಬಂದಾಗ ಇವರು ಅಷ್ಟು ಹತ್ತಿರದವರು, ಆತ್ಮೀಯರು ಹೇಗೆ ತೆಗೆದುಕೊಳ್ತಾರೆ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಶ್ನೆ ಸಹಜವಾಗಿ ಮಾಡ್ತಾರೆ. ಇವ್ರು ಏನ್ ಹೇಳ್ತಾರೆ ಅನ್ನುವ ಕುತೂಹಲ ಇರುತ್ತೆ, ಜನರಿಗೂ ಕೂಡ ಕುತೂಹಲ ಇರುತ್ತೆ. ಈಗ ಈ ರೀತಿಯಾಗಿ ಆಗಿದೆ, ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಹಾಗಾಗಿ ಈಗ ಸುಮಲತಾ ಅವರು ತನ್ನ ಮನಸ್ಸಿನ ಮಾತನ್ನ ಪೋಸ್ಟ್ ಮೂಲಕ ಹಂಚಿಕೊಂಡಿದ್ದಾರೆ. ಸುಮಲತಾ ಅವರು ಆಲ್ಮೋಸ್ಟ್ ಹೇಳಿದ ಹಾಗೆ ದರ್ಶನ್ ಯಾವಾಗ್ಲೂ ಕೂಡ ತುಂಬಾ ನನ್ನ ಮದರ್ ಇಂಡಿಯಾ ಅಂತ ಕರಿತಾ ಇದ್ದ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಆತ ಈ ರೀತಿಯಾದಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ತಾನೆ ಅನ್ನೋದು ನನಗೆ ನಿಜವಾಗ್ಲೂ ಕೂಡ ಶಾಕಿಂಗ್ ವಿಚಾರ ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ. ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂಥದ್ದು, ದರ್ಶನ್ ಯಾವಾಗಲೂ ನನ್ನನ್ನು ಮದರ್ ಇಂಡಿಯಾ ಅಂತ ಹೇಳಿ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಈ ಘಟನೆ ನನ್ನ ಹೃದಯವನ್ನ ಛಿದ್ರಗೊಳಿಸಿತು ಮತ್ತು ನಾನು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಹಲವಾರು ದಿನಗಳವರೆಗೆ ಆಘಾತ ಮತ್ತು ನೋವಿನ ಸ್ಥಿತಿಯಲ್ಲಿದ್ದೆ ಅನ್ನುವ ವಿಚಾರವನ್ನು ಕೂಡ ಹೇಳಿದ್ದಾರೆ. ಪ್ರಮುಖವಾಗಿ 44 ವರ್ಷಗಳಿಂದ ನಾನು ನಟಿಯಾಗಿ, ಕಲಾವಿದೆಯಾಗಿ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಹಾಗೆಯೇ ಕಳೆದ 5 ವರ್ಷಗಳಿಂದ ಸಂಸದೆಯಾಗಿದ್ದೇನೆ. ನಾನು ಕಲಾವಿದೆಯಾಗಿ, ಪತ್ನಿಯಾಗಿ, ತಾಯಿಯಾಗಿ ಅಥವಾ ಸಂಸದೆಯಾಗಿ ಮತ್ತು ಒಂದು ವ್ಯಕ್ತಿಯಾಗಿ ನನ್ನ ಜೀವನದಲ್ಲಿ ಪ್ರತಿಯೊಂದು ಜವಾಬ್ದಾರಿಯನ್ನ ನಾನು ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ. ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನ ಬಳಿ ಯಾವುದು ಸತ್ಯ ಅಥವಾ ಮಾಹಿತಿ ಇಲ್ಲದೆ ನಾನು ಅನಗತ್ಯ, ಅಸಡ್ಡೆ, ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾನೆ. ನಾನು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನನ್ನ ನಿಲುವುಗಳನ್ನ ಹೇಳಬೇಕು. ಹಾಗಾಗಿ ನಾನು ಈ ವಿಚಾರದಲ್ಲಿ ಈಗ ಮಾತನಾಡ್ತಾ ಇದ್ದೇನೆ. ಯಾವುದೇ ರೀತಿಯಾದ ನನ್ನ ನಿಲುವಿನ ಬಗ್ಗೆ ಅಭಿಮಾನಿಗಳಲ್ಲಿ ಗೊಂದಲಗಳಿಗೆ ಎಡೆ ಮಾಡಿಕೊಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ನಾನು ಈಗ ಇಂತಹ ಒಂದು ನಿಲುವನ್ನ ತೆಗೆದುಕೊಂಡಿದ್ದೇನೆ ಅನ್ನುವ ಮಾತನ್ನ ಹೇಳಿದ.